ತುಂಬ ಡಿಸ್ಟರ್ಬ್ ಆಗ್ಬಿಟ್ಟೆ ಆಯಿತಾ. ಬೋಳಿ ಮಕ್ಕಳ ಎಲ್ಲ ತಿಕ್ಕ ಮುಚ್ಕೊಂಡು ಇದ್ದು ಬಿಡಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವೀಡಿಯೋ. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ವೆದರ್ ತುಂಬ ಚೆನ್ನಾಗಿತ್ತು. ನಾನಿದ್ದಾಗ 7:15 7:45 ಆಗಿಬಿಟ್ಟಿತ್ತು. ಆ್ಯಂಡ್ ನೈಟು ದ್ರಾಕ್ಷಿ ನೆನೆಸಿಟ್ಟಿದೆ, ಅಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ ಗೊತ್ತಾ, ಅದು ತುಂಬ ಅಂದರೆ ತುಂಬ ಒಳ್ಳೇದಂತೆ. ಅದು ನೆನೆಸಿಟ್ಟಿರೋ ನೀರನ್ನ ಕುಡಿದು ಅದಾದಮೇಲೆ ದ್ರಾಕ್ಷಿನ ತಿಂದೆ. ಡಿಟಾಕ್ಸ್ ಆಗಲಿ ಕಾಫಿ ಆಗಲಿ ಏನೂ ಕುಡಿಲಿಲ್ಲ, ಡೈರೆಕ್ಟ್ ಬಿಸಿನೀರನ್ನ ಕುಡಿದೆ. ಬಿಕಾಸ್ ಬಿಸಿನೀರು ಸ್ವಲ್ಪ ಓಕೆ ಅಂತ ಅನ್ನಿಸ್ತು ನನಗೆ, ಅದಕ್ಕೆ. ಆ್ಯಂಡ್ ಮಿಕ್ಸ್ಚರ್ ಇತ್ತು ಮನೇಲಿ, ಅದು ವೇಸ್ಟ್ ಆಗಿಬಿಡತ್ತೆ ಅಂತ ಗೊತ್ತು ನನಗೆ. ನಮ್ಮ ಅಪ್ಪ ಅರ್ಧ ತಿಂದರೆ ನಾನು ಅರ್ಧ ಅಷ್ಟೇ. ಇನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ಇವಳಿಗೆ ಹಾಕಿದ್ವಿ. ಇವಳು ಒಬ್ಬಳೇ ಬಂದು ತಿಂದಿದ್ದು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಸುಮಾರು ಒಂದು 2-3 ಜನ ಅಂತೀನಿ, 2-3 ಪಾರಿವಾಳ ಬಂದು ತಿಂದ್ಬಿಟ್ಟು ಹೋಯಿತು. ಅಕ್ಕಿ ಇದ್ದರೆ ಅಕ್ಕಿ ಹಾಕ್ತೀನಿ. ಆ್ಯಂಡ್ ನಾನು ಕಳ್ಸಕ್ಕೆ ಇಡ್ತೀನಿ ಗೊತ್ತಾ ಅಕ್ಕಿನ, ಆ ಅಕ್ಕಿನ ಇವ್ರಿಗೆ ಹಾಕೋದು. ನಾನು ಹೊರಗಡೆ ಎಸೆಯೋಕ್ಕೇನು ಹೋಗಲ್ಲ, ಅದನ್ನು ಡೈರೆಕ್ಟ್ ಇವ್ರಿಗೆ ಹಾಕ್ಬಿಡ್ತೀನಿ, ಇವರೇ ತಿನ್ಕೊಳ್ತಾರೆ. ಆ್ಯಂಡ್ ಮನೆ ತುಂಬ ಗಲೀಜಾಗಿತ್ತು. ನಾನು ಮೊನ್ನೆಲ್ಲ ಅಷ್ಟು ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಕ್ಲೀನ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಅದಕ್ಕೆ ಆಗೋಯಿತು ಮನೆ ಕ್ಲೀನ್ ಮಾಡಿ. ಆಮೇಲೆ ಕಸ ಗುಡಿಸಿ ಮನೆ ಒರೆಸೋಷ್ಟರಲ್ಲೇ 40 ನಿಮಿಷ ಆಗಿಬಿಟ್ಟಿತ್ತು ನನಗೆ. ಆ್ಯಂಡ್ ನನ್ನದು ಕ್ಲಿಪ್ಪು ಫೇವ್ರೆಟ್ ಆಯಿತಾ, ಅದೇ ಹೊಡೆದೋಯ್ತು. ತುಂಬ ಬೇಜಾರಾಯಿತು. ಅದು ಹೆಂಗೆ ಹೊಡೆದೋಯ್ತು ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಚೂರು ಆಗಿಬಿಟ್ಟಿದೆ, ಅದನ್ನು ಅಣ್ಸೋಕ್ಕೂ ಆಗಲ್ಲ ಇವಾಗ. ಆ್ಯಂಡ್ ಮನೆ ಕೆಲಸ ಎಲ್ಲ ಆದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಾನು ತಿಂಡಿಗೆ ದೋಸೆ ಮಾಡಿಕೊಂಡೆ. ನಮ್ಮಮ್ಮ ದೋಸೆ ಇಟ್ಕೊಟ್ಟು ಕಳಿಸಿದ್ರು. ನನಗೆ ಫಸ್ಟ್ ದೋಸೆ ಸ್ವಲ್ಪ ಬರಲ್ಲ ಆಯಿತಾ, ಇದು ಹಾಗೆ ಆಗ್ಬಿಡ್ತು, ಒಂಥರ ಅಕ್ಕಿ ರೊಟ್ಟಿ ಥರ ಬಂತು. ಆದರೆ ಚೆನ್ನಾಗಿತ್ತು. 2 ದೊಡ್ಡ ದೋಸೆ ಹಾಕ್ಕೊಂಬಿಟ್ಟಿದ್ದೀನಿ ನಾನು, ದೊಡ್ಡದಾಗೆ ತಿನ್ಬಿಡ್ತೀನಿ ನಾನು ಹುಮ್ಮಸ್ಸಲ್ಲಿ. ಸ್ವಲ್ಪ ಕಷ್ಟ ಆಗುತ್ತೆ 2 ದೋಸೆ ತಿನ್ನೋಕ್ಕೆ ನನಗೆ. ಯೂಶ್ವಲಿ ಒಂದೇ ದೋಸೆ ತಿನ್ನೋದು ನಾನು, ಬಟ್ ಇವತ್ತು 2 ದೋಸೆ ತಿಂದಿದ್ದೀನಿ. ಆ್ಯಕ್ಚುಲಿ ಏನು ಅಂದರೆ ದೋಸೆ ಇಟ್ಟು ಹುಳಿ ಬಂದಿಲ್ಲ, ಅದಕ್ಕೆ ಈ ಥರ ಬಂದಿದೆಯೋ ಗೊತ್ತಿಲ್ಲ. ಬಟ್ ದೋಸೆ ಅಂತೂ ಆಗಿದೆ, ತಿಂತೀನಿ. ನಮ್ಮಮ್ಮ ಕಾಳುಗೊಜ್ಜು ಬರುತ್ತಲ್ಲ, ವೆಜಿಟೇಬಲ್ಸ್ ಹಾಕಿ ಮಾಡಿ ಕಳಿಸ್ತಾರೆ. ನನಗೆ ತುಂಬ ಇಷ್ಟ ಕಾಳುಗೊಜ್ಜು. ನಮ್ಮೂರಲ್ಲಿ ಚಿಕನ್ನೆಲ್ಲ ಮಾಡ್ತಾರೆ, ಬಟ್ ನಾನು ತಿನ್ನಲ್ವಲ್ಲ. ಆ್ಯಂಡ್ ಕರೆಕ್ಟು, ತುಂಬ ಜನ ಕೇಳ್ತೀರಾ ನೀವು ನಾನ್ ವೆಜ್ ತಿನ್ನಲ್ವ, ನಾನ್ ವೆಜ್ ತಿನ್ನಲ್ಲ. ನಾನು ನಾನ್ ವೆಜ್ ತಿನ್ನಲ್ಲ, ನಾನು ವೆಜಿಟೇರಿಯನ್ನು. ಅಂದರೆ ಏನಂತಾರೆ, ಚಿಕನ್, ಮಟನ್, ಫಿಶ್, ಎಗ್ ತಿನ್ನಲ್ಲ. ಹಂಗಂತ ಬೇರೆನೂ ತಿಂತೀನಿ ಅಂತಲ್ಲ, ನಾನ್ ವೆಜ್ಜೇ ತಿನ್ನಲ್ಲ, ಓಕೆನಾ. ಬಿಸಿನೀರು ಇಟ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಲಾಸ್ಟ್ ವಿಡಿಯೋ ಏನು ವಾಟ್ ಐ ಈಟ್ ರೆಡಿ ಮಾಡಿದ್ದೆ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ತುಂಬ ಜನ ಹೇಳಿದ್ದೀರಾ ಅಷ್ಟು ಪನ್ನೀರ್ ಕ್ವಾಂಟಿಟಿ ಜಾಸ್ತಿ ಆಗಿಬಿಡತ್ತೆ, ಅಷ್ಟು ತಿನ್ನಬೇಡಿ ಅಂತ. ಆ್ಯಕ್ಚುಲಿ ನನಗೆ ಅನ್ನಿಸ್ತು, ನಾನು ಆವಾಗಲೇ ಹೇಳ್ತೀನಿ ನಿಮಗೆ ಜಾಸ್ತಿ ಆಯಿತು ಅಂತ. ನೆಕ್ಸ್ಟು ಅರ್ಧ ಪನ್ನೀರನ್ನ ಯೂಸ್ ಮಾಡ್ತೀನಿ, ಸ್ವಲ್ಪ ರೈಸ್ನ ಕಟ್ ಮಾಡ್ತೀನಿ. ಬಟ್ ಏನಂದರೆ ನನಗೆ ರೈಸ್ ಬಿಟ್ಟಿರೋಕ್ಕಾಗಲ್ಲ. 3 ಹೊತ್ತು ರೈಸ್ ಕೊಟ್ಟರು ನಾನು 3 ಹೊತ್ತು ರೈಸ್ ತಿಂತೀನಿ ಅಂತವಳು. ಬಟ್ ಇವಾಗ ನೋಡಬೇಕು, ಸ್ವಲ್ಪ ಲೈಟ್ ಮಾಡಬೇಕು. ನೈಟ್ ಟೈಮಲ್ಲಿ ಇವಾಗ ನಾನು ಕಡಿಮೆ ಮಾಡಿದ್ದೀನಿ, ಸ್ವಲ್ಪ ರೈಸ್ ಕಡಿಮೆ ತಿಂತೀನಿ. ಆಮೇಲೆ ನೆನ್ನೆ ವಾಕ್ ಎಲ್ಲ ಮಾಡಿದೆ. ನಾನು ಏನು ಮಾಡ್ತೀನಿ ಗೊತ್ತಾ, ತಿಂದ ತಕ್ಷಣ ಕುತ್ಕೊಂಡು ಎಡಿಟಿಂಗು ಅದು ಇದು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ, ಓಡಾಡಲ್ಲ. ಅದೇ ಪ್ರಾಬ್ಲಮ್ಮು. ಇವಾಗ ಓಡಾಡ್ತಾ ಇದ್ದೀನಿ. ಮತ್ತು ನೀರು ಅಷ್ಟೇ, ಮಧ್ಯೆ ನೀರು ಜಾಸ್ತಿ ಕುಡಿತಿದ್ದೆ. ಊಟ ಆಗಿದ ತಕ್ಷಣ ನೀರು ಕುಡಿಬಿಡ್ತಿದ್ದೆ. ಇವಾಗ ಹಂಗೆಲ್ಲ ಇಲ್ಲ. ಆಲ್ಮೋಸ್ಟ್ ಒಂದು 10 ಡೇಸಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಏನಂತಾರೆ, ಊಟ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನೀರು ಕುಡಿತಾಯಿದ್ದೀನಿ. ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಟ್ರೆಂಡಿಂಗ್ ಗೊತ್ತಾ, ಗೊಂಬೆಗಳನ್ನೆಲ್ಲ ಮಾಡ್ತಾರೆ ಗೊತ್ತಾ, ಮಾಡಿ ಗೊಂಬೆಗಳು. ಅದರೆಲ್ಲ ಒಬ್ಬರನ್ನ ಫಾಲೋ ಮಾಡ್ತೀನಿ, ಅವ್ರ ಹೆಸರು ಏನೋ ಇದೆ, ಅವ್ರು ಇದರೆಲ್ಲ ಹಾಕ್ತಾರೆ. ಏನು ಬ್ರೇನ್ ಬಾಬು, ಹೊಟ್ಟೆ ಬಾಬು ಅಂತ. ನೀನು ತಿಂದಿದ ತಕ್ಷಣ ನೀರು ಕುಡಿದ್ಬಿಟ್ಟಿದ್ಯಾ, ಅದು ನನಗೆ ಇವಾಗ ಡೈಜೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಹೇಗೆ ಜೀರ್ಣ ಮಾಡಲಿ, ಹೇಗೆ ಕರಗಿಸ್ಲಿ, ಬ್ರೇನ್ ಬಾಬು ಅಂತ ಏನೋ ಬರುತ್ತಲ್ಲ, ಆ ಥರ ಗೊಂಬೆಗಳನ್ನು ಫಾಲೋ ಮಾಡ್ತಾಯಿದ್ದೀನಿ. ನನಗೆ ಇವಾಗ 2 ದೋಸೆ ತಿನ್ನೋದೇ ಒಂದು ಟಾಸ್ಕು. ಇದು ಸ್ವಲ್ಪ ಗೋಧಿ ದೋಸೆ ಬರುತ್ತೆ ಗೊತ್ತಾ, ಆ ಥರ. ನಾನು ಮುಂಚೆ ತುಂಬ ತಿಂತಿದ್ದೆ ಗೋಧಿ ದೋಸೆ. ಅವಾಗ ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಅವಾಗ ನಂಗೆ ಇದೇ ತುಂಬ ಇಷ್ಟ ಆಗ್ತಿತ್ತು. ಸ್ವಲ್ಪ ಮೆತ್ತಗಿರ್ತಿತ್ತು, ಚೆನ್ನಾಗಿ ನುಂಗ್ಬೋದಾಗಿತ್ತು ಅಂದ್ಬಿಟ್ಟು ನಾನು ಜಾಸ್ತಿ ತಿಂತಿದ್ದೆ. ನೈಟ್ ಶಿಫ್ಟ್ ಮಾಡ್ತಿದ್ದೆ ಅಲ್ವಾ, ಬೆಳಗ್ಗೆ ಒಂದೇ ಹೊತ್ತೆ ನಾನು ತಿಂತಿದ್ದಿದ್ದು ಅವಾಗ. ಮತ್ತು ರಾತ್ರಿ, ಬೆಳಗ್ಗೆ ಅಂದರೆ ಮಧ್ಯಾಹ್ನ. ನಾನು ಬಂದು ಬೆಳಗ್ಗೆ ಬರ್ತಿದ್ದೆ, ಒಂದು 6-6:30 ಬಂದು ನಮ್ಮ ಅಪ್ಪನಿಗೆ ಏನಾದರೂ ಮಾಡಿಟ್ಬಿಟ್ಟು ಮಲ್ಕೊಂಡ್ಬಿಡ್ತಿದ್ದೆ. ಒಂದು 2-3 ಗಂಟೆಗೆ ಎದ್ದೇಳ್ತಿದ್ದೆ. 9 ಗಂಟೆಗೆ ಮಲ್ಕೊಂಡ್ರೆ 2-3 ಗಂಟೆಗೆ ಎದ್ದೇಳ್ತಿದ್ದೆ. ಅದೊಂಥರ ಚೆನ್ನಾಗಿ ನಿದ್ದೆ ಬರೋದಾಯ್ತಾ. ಆ ನಿದ್ದೆ ಆ್ಯಕ್ಚುಲಿ ಚೆನ್ನಾಗಿರ್ತಿತ್ತು.
ಬಟ್ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಆದರೆ ತೀರಾ ಆಗಿಲ್ಲ. ಪಾಪ ತುಂಬ ಜನ ನಾನು ನೋಡಿದ್ದೀನಿ ನೈಟ್ ಶಿಫ್ಟ್ ಮಾಡಿ ಅವರು ಎಷ್ಟು ವೇಟೆಲ್ಲ ಗೇನ್ ಮಾಡೋದು. ಆ್ಯಕ್ಚುಲಿ ಮುಂಚೆ ನಾನು ದಪ್ಪ ಇದ್ದೆ, ತುಂಬ ದಪ್ಪ ಇದೆ ಕಾಲೇಜ್ ಡೇಸಲ್ಲೆಲ್ಲ. ಐ ವಾಸ್ ಅರೌಂಡ್ 68 or 70, ಮ್ಯಾಕ್ಸಿಮಮ್ 72 ತನಕನೂ ಇದ್ದೆ ನಾನು. ಆಮೇಲೆ ನನಗೆ ಟೈಫಾಯ್ಡ್ ಆಗಿ ಅಲ್ಸರ್ ಆಗಿ ಒಂದು 6 months ಬೆಡ್ ರೆಸ್ಟಲ್ಲಿದ್ದೆ. ಆವಾಗ 12 kgs ಕಳ್ಕೊಂಡ್ಬಿಟ್ಟೆ. ಬಟ್ ನೈಟ್ ಶಿಫ್ಟ್ ಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ದೀನಿ, ಬಿಕಾಸ್ ಐ ವಾಸ್ ವೆರಿ ಸ್ಮಾಲ್. ಐ ವಾಸ್ 19 years old. ಹಿಂಗಂದರೆ ಟೀಮಲ್ಲಿ ಎಲ್ಲರೂ ದೊಡ್ಡವರು, ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಈಗಲೂ ಮೆಸೇಜ್ ಮಾಡ್ತೇವೆ, ಈಗಲೂ ಮಾತಾಡ್ತೀವಿ, ಈಗಲೂ ಟಚಲ್ಲಿದ್ದೀವಿ. ಸಖತ್ತಾಗಿದ್ದೀವಿ. ಸೌಂಡು ತಿಂದ್ಬಿಟ್ಟು ಸಿಗ್ತೀನಿ. ತಿಂದ ತಕ್ಷಣ ನಾನು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದೆ. ಬಾಡಿ ಲೋಷನ್ ಅಪ್ಲೈ ಮಾಡಿರಲಿಲ್ಲ ಆಯಿತಾ, ಯಾಕೆ ಅಂದರೆ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೆ ಆಯಿತಾ. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ನಾನು ಝೂಗೆ ಹೋಗಿದ್ದೆ ಗೊತ್ತಾ, ಆವಾಗ ನಾನು ಟ್ಯಾನ್ ಆಗಿದ್ದೀನಿ. ಅಂದರೆ ತೀರಾ ಅಲ್ಲ, ಒಂಚೂರು ಟ್ಯಾನ್ ಆಗಿದ್ದೀನಿ. ಅದನ್ನು ರಿಮೂವ್ ಮಾಡಬೇಕಲ್ವಾ, ಸೊ ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡ್ತಿದ್ದೆ. ಇದು ಸ್ವಲ್ಪ ರಿಮೂವ್ ಮಾಡುತ್ತೆ. ರೆಗ್ಯುಲರಾಗಿ ಅಪ್ಲೈ ಮಾಡಿದ್ರೆ ಮಾತ್ರ. ಇದರೊಟ್ಟಿಗೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಅದೇ O3+ ಡಿಟನ್ ಮಾಸ್ಕ್ ಬರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಅದು ವೀಕ್ಲಿ ಒನ್ಸು ಇಲ್ಲ 15 days ಒನ್ಸ್ ಯೂಸ್ ಮಾಡಬೇಕಾಗುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಸ್ಕಿನ್ ಬರ್ನ್ ಆಗಿಬಿಡುತ್ತೆ. ಸೊ ವೀಕ್ಲಿ ಒನ್ಸು ಇಲ್ಲ 15 days ಒನ್ಸ್ ಮಾತ್ರ ಯೂಸ್ ಮಾಡಿ, ಇಲ್ಲ 10 days ಒನ್ಸ್ ಯೂಸ್ ಮಾಡಿ. ನೆಕ್ಸ್ಟು ನನ್ನ ಎಪಿಸಾಫ್ಟ್ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಏನಿದೆ ಅದನ್ನು ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಲಿಪ್ ಬಾಮ್ ಅಪ್ಲೈ ಮಾಡಿಕೊಂಡು ಗಿಡಗಳಿಗೆ ನೀರನ್ನ ಹಾಕಬೇಕಿತ್ತು. ಸೊ 2 ಗಿಡಕ್ಕೆ ನೀರನ್ನ ಹಾಕಿದ್ದಾಯಿತು. ನೆನ್ನೆ ಹೋಗ್ಬಿಟ್ಟು ನಾನು ನೇಲ್ದು ಜೆಲ್ ಪಾಲಿಶ್ ಇರುತ್ತಲ್ಲ ಅದೆಲ್ಲನೂ ಕ್ಲೀನಾಗಿ ತೆಗೆಸ್ಕೊಂಡು ಬಂದೆ. ಆ್ಯಂಡ್ ನೇಲ್ ಕೂಡ ಶೇಕ್ ಮಾಡಿಕೊಟ್ಟಿದ್ದಾರೆ. ನನ್ನ ಹತ್ರ ಸದ್ಯಕ್ಕೆ 2 ನೇಲ್ ಪಾಲಿಶ್ ಇರೋದು. ಇದೆರಡೇ, ಒಂದು ಫೇಸಸ್ ಕೆರಳದು, ಇನ್ನೊಂದು ನೈಕಾದು. ಫಸ್ಟ್ ಅದನ್ನು ಟ್ರೈ ಮಾಡ್ತೀನಿ. ಇದಂತೂ ನಾನು ರೆಗ್ಯುಲರಾಗಿ ಯೂಸ್ ಮಾಡಿರೋದು. ಸೊ ಇದನ್ನು ಟ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಈ ಥರ ಚೆನ್ನಾಗಿ ಕಾಣೋದಿಲ್ಲ ಅಂತಲ್ಲ, ಬಟ್ ನನ್ನ ಸ್ಕಿನ್ ಟೋನಿಗೆ ಇದು ಮರ್ಜ್ ಆಗಿಬಿಡುತ್ತೆ. ಈ ಥರ ಮರ್ಜ್ ಆಗಿಬಿಡುತ್ತೆ ತಾನೇ. ಬಟ್ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಚೆನ್ನಾಗಿದೆ. ತೆಗ್ಸ್ಕೊಂಡ್ಬಂದ್ಮೇಲೆ ಏನೋ ಒಂಥರ ರಿಲೀಫ್ ಆಗ್ತಿದೆ ಆಯಿತಾ. ಆದರೆ ಬಟ್ ಏನೋ ಖಾಲಿ ಅನ್ನೋ ಥರ ಆಗ್ತಿದೆ ನನಗೆ. ಅಂದರೆ ಅದು ಒಂದು ಲೇಯರ್ ತೆಗ್ದಿರ್ತಾರಲ್ವ, ಅಫ್ಕೋರ್ಸ್ ನೇಲ್ ಡ್ಯಾಮೇಜ್ ಆಗೇ ಆಗುತ್ತೆ. ಜೆಲ್ ಪಾಲಿಶಲ್ಲಿ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಖಂಡಿತ ಆಗುತ್ತೆ. ಬಟ್ ಒಂದ್ಸತಿ ನೀವು ನೇಲ್ ಆರ್ಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ರೆಗ್ಯುಲರಾಗಿ ಮಾಡಿಸ್ತಾನೆ ಇರಬೇಕು. ಯಾಕೆ ಅಂದರೆ ಅದಾದಮೇಲೆ ನೇಲ್ಸು ವೀಕ್ ಆಗ್ತಾ ಹೋಗುತ್ತಾ. ಸೊ ವೀಕ್ ಆದರೆ ಹೊಡೆದೋಗ್ತಿರತ್ತೆ. 1 ಕೋಟಿ ಥರ ಕಾಣ್ತೈತೆ. ಚೆನ್ನಾಯ್ತಲ್ಲ? ಸರಿ, ನೈಸ್. ಈ ಕೈಯಲ್ಲಿ ಹಾಕೋಕ್ಕೆ ಒಂದು ಸ್ವಲ್ಪ ಪೇಷನ್ಸ್ ಬೇಕಷ್ಟೆ, ರೈಟ್ಗೆ ಹಾಕೋಕ್ಕೆ. ಅದೇನಪ್ಪ ರೈಟ್ ಸೈಡಲ್ಲಿ ಏನೇ ಅಲ್ಲಿ ಹೇರ್ ಸ್ಟೈಲ್ ಮಾಡ್ಕೋಬೋದು, ಏನೇ ಮಾಡ್ಬೋದು, ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು. ಚಿಕ್ಕ ವಯಸ್ಸಲ್ಲಿ ನೇಲ್ ಪಾಲಿಶ್ ಹಾಕಿ 5 ನಿಮಿಷ ಆಗಿರಲ್ಲ ಕೆಡ್ಸ್ಕೊಂಡ್ಬಿಡೋದು, ಮತ್ತೆ ಒರೆಸಿ ಮತ್ತೆ ಹಾಕಿ ಒಂಥರ ಗಲೀಜ್ ಥರ. ಚಿಕ್ಕ ವಯಸ್ಸಲ್ಲಿ ಹಾಕೋದು ತೆಗೀತಿ, ಅದು ಯಾವ್ಯಾವ ಕಲರ್ಸು. ಅದೇ 1 ಕೋಟ್ ಹಾಕಿದ್ದೀನಿ, ಇನ್ನೂ 1 ಕೋಟ್ ಹಾಕ್ತೀನಿ. ಯಾಕೆ ನಾನು ಡಬಲ್ ಕೋಟು ಟ್ರಿಬಲ್ ಕೋಟ್ ಹಾಕ್ತೀನಿ ಅಂದರೆ ಪಾತ್ರೆಲ್ಲ ವಾಶ್ ಮಾಡ್ತೀವಿ ಗೊತ್ತಾ, ಈ ತುದಿಯಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ 2-3 ಲೇಯರ್ಸ್ ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಸ್ವಲ್ಪ ಟೈಮ್ ತೊಗೊಂಡು ಒಣಗಿಸ್ಕೊಳ್ಬೇಕು. ನಾನು ಏನು ಮಾಡ್ತೀನಿ, ಯಾವಾಗಲೂ ನೇಲ್ ಪಾಲಿಶ್ ಅಪ್ಲೈ ಮಾಡಿ ಮೊಬೈಲ್ ನೋಡೋದು ಒಂದು 20 ನಿಮಿಷ, ಅಂದರೆ ಸುಮ್ಮನೆ ಕೂತ್ಕೊಂಡ್ಬಿಡೋದು, ಇಲ್ಲ ಮಲ್ಕೊಂಡ್ಬಿಡೋದು, ಈ ಥರ ಏನಾದರೂ ಮಾಡ್ತೀನಿ, ಆ್ಯಕ್ಟಿವಿಟಿ ಮಾಡ್ತೀನಿ. ಸೊ ಯಾ, ಗೈಸ್ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟೆ ಆಯಿತಾ. ಬುಕ್ ಓದ್ತಿದ್ದೆ ನಾನು ರೀಲ್ಸ್ ನೋಡ್ತಿದ್ದೆ. ನೆನ್ನೆ ಒಬ್ಬರನ್ನ ಭರತ್ ತಿವಾರಿ ಅಂತ ಇಸ್ ಎ ಸೋಷಿಯಲ್ ವರ್ಕರ್ ಆಯಿತಾ. ಅವರು ಬಿಹಾರವರು, ಅವ್ರ ಊರನ್ನ ಡೆವಲಪ್ ಮಾಡಿ ಅಂತ ವಾಯ್ಸ್ ರೇಸ್ ಮಾಡಿದ್ದಕ್ಕೆ ಟುಡೇ ಈಸ್ ನೋ ಮೋರ್ ಸಾಯಿಸ್ಬಿಟ್ಟಿದ್ದಾರೆ. ಐ ನೋ ಇಟ್ಸ್ ಎನ್ಕೌಂಟರ್ ಅಂತ ಹೇಳ್ತಾರೆ, ಬಟ್ ಇಟ್ಸ್ ನಾಟ್ ಎನ್ಕೌಂಟರ್, ಇಟ್ಸ್ ಅ ಮರ್ಡರ್. ಇವಾಗ ಎನ್ಕೌಂಟ್ರ್ ಮಾಡೋದು ಅಥವಾ ಅವ್ರು ಏನಾದರೂ ಮಾಡ್ತಾರೆ ಅಂತಂದಾಗ ಪೊಲೀಸ್ ವಿರುದ್ಧವಾಗಿ ನಡ್ಕೊಂಡಾಗ 1 ಬುಲೆಟ್ ಫೈರ್ ಮಾಡ್ತಾರೆ, ಅದು ಮಂಡಿಯಿಂದ ಕೆಳಗಡೆ. ಬಟ್ ಇದು 5 ಬುಲೆಟ್. ನನಗೆ ಎಷ್ಟು ಡಿಸ್ಟರ್ಬ್ ಆಗಿದ್ದೀನಿ ಅಂದರೆ ಅದೇ ವಿಡಿಯೋಸ್ ಬರ್ತಿದೆ. ಲೈಕ್
ನಾವು ಎಲ್ಲಿದ್ದೀವಿ, ನಮ್ಮ ಸೊಸೈಟಿ ಏನಾಗಿದೆ, ನಮ್ಮ ಗೌರ್ಮೆಂಟ್ ಏನು ಮಾಡ್ತಿದೆ. ನಂಗೆ ನಿಜವಾಗ್ಲೂ ನಾನು ಸರಿ ತಡಿ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬೇರೆ ನೋಡಿದ್ರೆ ನಂಗೆ ಅದೇ ಬರ್ತಿದೆ. ಏನಕ್ಕೆ ಈ ಥರ ಎಲ್ಲ ಕಡೆ ಬರೀ ಇದೆ, ಕ್ರೂಯಲ್ಟಿ ಆಗ್ಬಿಟ್ಟಿದೆ. ಅಂದರೆ ನಮ್ಮ ಲೈಫ್ ನಿಜ ಫ್ಯೂಚರಲ್ಲಿ ಚೆನ್ನಾಗಿರಲ್ಲ. ನಾವು ಅಂದ್ಕೊಂಡಿದ್ದೀವಿ ನಾವು ಹಂಗೆ ಇದ್ಬಿಡ್ತೀವಿ. ತುಂಬ ಕೆಟ್ಟದಾಗಿರುತ್ತೆ ನಮ್ಮ ಫ್ಯೂಚರ್ಸ್. ಬಟ್ ನಾವು ಬೇಗ ಸತ್ತೋಗ್ಬೋದು. ಆದರೆ ಮುಂದೆ ಏನು ಬರ್ತಾರಲ್ಲ ಅವ್ರ ಲೈಫ್ ತುಂಬ ಕೆಟ್ಟದಾಗಿರುತ್ತೆ. ಪಾಪ ಅಬ್ಸರ್ವ್ ಮಾಡಿ ನೀವು, ಒಳ್ಳೆತನಕ್ಕೆ ಯಾರು ವಾಯ್ಸ್ ರೇಸ್ ಮಾಡ್ತಾರೆ ಅವ್ರು ಜಾಸ್ತಿ ದಿನ ಬದುಕೋದೇ ಇಲ್ಲ. ಇವ್ರದ್ದು ಅಷ್ಟೇ. ಪಾಪ ಅವ್ರು ಸರೆಂಡರ್ ಆದಮೇಲೆ ಕೂಡ ಎನ್ಕೌಂಟ್ರ್ ಮಾಡ್ತಾರೆ. ನೀವು ಲೈಫ್ ನೋಡ್ಬೋದು, ಅವ್ರ ಲೈಫಲ್ಲಿ ಬಂದೇ ಇದೆಲ್ಲ ಆಗಿರೋದು. ಬೇಕಿದ್ರೆ ನೋಡಿ ನೀವು, ಸುಳ್ಳು ಹೇಳೋರು, ಮೋಸ ಮಾಡೋರು, ತಲೆ ಹೊಡೆಯೋರು, ರೇಪ್ ಮಾಡಿರೋರು, ಮರ್ಡ್ರ್ ಮಾಡಿರೋರು, ಪೊಲಿಟಿಷಿಯನ್ಸ್ ಅಂತ ಅನ್ಸ್ಬಿಡ್ತಾರಲ್ಲ ಅಂಥವ್ರು, ಹಲ್ಕ ಕೆಲಸ ಮಾಡ್ತಾರವರು, ಇವ್ರು ಎಲ್ಲರೂ ಚೆನ್ನಾಗೇ ಇದ್ದಾರೆ. ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ, ಸ್ವಲ್ಪ ದಿವಸ ಆರಾಮಾಗಿರ್ತಾರೆ, ವಾಪಸ್ ಬಂದು ಮತ್ತೆ ಲೈಫ್ ಲೀಡ್ ಮಾಡ್ತಾರೆ. ಆದರೆ ಒಳ್ಳೆತನಕ್ಕೆ ಯಾರು ವಾಯ್ಸ್ ರೈಸ್ ಮಾಡ್ತಾರೆ ಅವ್ರು ಜಾಸ್ತಿ ದಿನ ಬದುಕೋದೇ ಇಲ್ಲ, ಬದುಕೋಕ್ಕೆ ಬಿಡೋದೇ ಇಲ್ಲ. ಅಂದರೆ ನಂಗೆ ಗೊತ್ತು ಇದರಿಂದ ನನಗೆ ಏನಾಗಬೇಕಾಗಿಲ್ಲ. ನಾನು ತುಂಬ ಸರ್ತಿ ಎಷ್ಟೊಂದು ವೀಡಿಯೋಸ್ ನೋಡಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನೂ ಬದಲಾಗಲ್ಲ. ನಮ್ಮ ಜನನೂ ಸರಿ ಇಲ್ಲ. ನಮ್ಮ ಜನ ಹೆಂಗೆ ಅಂದರೆ ಒಂದು 2-3 ಡೇಸ್ ನೋಡ್ತಾರೆ, ಅದಾದಮೇಲೆ ಬಿಡು ಅಂತ ಮರ್ತ್ಬಿಡ್ತಾರೆ. ಒಂದು 2 ಡೇಸ್ 3 ಡೇಸ್ ಪ್ರೊಟೆಸ್ಟ್ ಮಾಡ್ತಾರೆ, ಅದಾದಮೇಲೆ ಸುಮ್ಮನೆ ಆಗಿಬಿಡ್ತಾರೆ. ಎಷ್ಟು ರೇಪ್ಗಳಾಗ್ತಿದೆ, ಎಷ್ಟು ಮರ್ಡರ್ಗಳಾಗ್ತಿದೆ, ಎಷ್ಟು ವೈಲೆನ್ಸ್ ಆಗ್ತಿದೆ. ಅನ್ಲಿಮಿಟೆಡ್ ಬೆಳಗ್ಗೆ ಆದರೆ ಸಂಜೆ ಆದರೆ ಕೊಲೆ, ರೇಪು, ಕಳ್ತನ, ಸೂಸೈಡು ಇದೇ ಆಗ್ತಿದೆ. ಮತ್ತು ಇನ್ನೊಂದು ಆಗ್ಬಿಟ್ಟಿದೆ ಇವಾಗ, ಸೂಸೈಡ್ ಅನ್ನೋ ಹೆಸರಲ್ಲಿ ಕೊಲೆ ಮಾಡಿಬಿಟ್ಟಿರ್ತಾರೆ. ಕೊಲೆ ಮಾಡಿಬಿಟ್ಟಿದ್ರೆ ಸೂಸೈಡ್ ಅಂತ ಹೇಳ್ಬಿಡ್ತಾರೆ. ನಾನು ಲಿಟ್ರಲಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟೆ. ಫಸ್ಟ್ ಒಂದು ರೀಲ್ಸ್ ನೋಡ್ಬಿಟ್ಟು ಬಿಡು ಅಂತ ಸುಮ್ಮನೆ ಆದೆ ನಾನು. ಬಟ್ ನಂಗೆ ಅದು ರಿಪೀಟೆಡ್ಲಿ ಬರೋಕ್ಕೆ ಶುರು ಆಯಿತು. ಅವಾಗ ನೋಡಿದೆ ಪಾಪ ತುಂಬ ಒಳ್ಳೆಯವರು. ಸೋಷಲ್ ವರ್ಕ್ ಮಾಡೋದೇ ಅವ್ರ ಕೆಲಸ ಆಯಿತಾ. ಅವ್ರು ಅದಕ್ಕೋಸ್ಕರ ಮದುವೆನೂ ಆಗಿಲ್ಲ, ಸೋಷಲ್ ವರ್ಕ್ ಮಾಡಬೇಕು ಅಂತಲೇ ಪಾಪ ಅವ್ರು ನಿಂತರು. ಭಗತ್ ಸಿಂಗ್ ವಾಸ್ ಇಸ್ ಐಡಲ್ ಅಂತೆ. ಬಟ್ ಇವತ್ತು ಏನಾಯಿತು ನೋಡಿ. ನಾನು ತುಂಬ ಜನ ನೋಡಿದ್ದೀನಿ ಕಣ್ರೋ. ಇವಾಗ ತುಂಬ ಇದು ಮಾಡ್ಕೊಂಬಿಟ್ಟಿದ್ದಾರೆ, ಟ್ರೆಂಡ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಯಾರು ಮೊಬೈಲ್ ಇಟ್ಬಿಟ್ಟು ವಿಡಿಯೋ ಮಾಡ್ತಾರೆ ಅವರೇ ಕರೆಕ್ಟ್ ಆ ಥರ ಪೋರ್ಟ್ರೇ ಮಾಡೋದು ಖಂಡಿತ ಇಲ್ಲ, ಅವರೇ ಸುಳ್ಳು. ಯಾರು ಫಸ್ಟ್ ಮೊಬೈಲ್ ಎತ್ತಿರ್ತಾರಲ್ಲ ಎಷ್ಟೋ ಸತಿ ಅವರೇ ಸುಳ್ಳಾಗಿರ್ತಾರೆ. ನೆನ್ನೆ ಒಂದು ವಿಡಿಯೋ ನೋಡಿದೆ ಆಯಿತಾ, ಆಟೋ ಹುಡುಗನು. ಪಾಪ ಆಟೋ ಹುಡುಗಂದು ಏನೂ ತಪ್ಪಿಲ್ಲ, ನಾನು ಹೇಳ್ತೀನಿ. ಯಾಕಂದ್ರೆ ನಮ್ಮಪ್ಪ ಆಟೋ ಡ್ರೈವರು, ನಂಗೆ ಚೆನ್ನಾಗಿ ಗೊತ್ತು. ಹಂಗಂತ ನಾನು ಡಿಫೆಂಡ್ ಮಾಡ್ಕೊಳ್ತಿಲ್ಲ. ನಾನು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ. ನಿನ್ನೆನೇ ಒಂದು ಆಟೋ ಬುಕ್ ಮಾಡಿದ್ದೆ ನಮ್ಮ ಮನೆಯಿಂದ ನಮ್ಮಮ್ಮ ಮನೆಗೆ. 310 ರೂಪಾಯಿ ತೋರಿಸ್ತಿತ್ತು. ಅವರು ಹತ್ತಿಸ್ಕೊಂಡು ಸ್ವಲ್ಪ ಮುಂದೆ ಹೋಗಿ ನನ್ನ ಇಳಿಸ್ಬಿಟ್ರು. ಯಾಕೆ ಅಂದರೆ 310 ರೂಪಾಯಿ ತೋರಿಸ್ತಿದೆ ಅಂತ ಹೇಳಿದೆ. ಅವರು ಇಲ್ಲ 350 ರೂಪಾಯಿ ಕೊಡಬೇಕು ಅಂದ್ರೆ. ಸರ್ ಅದೇನು ತೋರಿಸುತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಪೇ ಮಾಡ್ತೀನಿ ಬಿಡಿ ಅಂತ ನಾನು ಡೀಸೆಂಟಾಗಿ ಹೇಳಿದೆ. ಬಟ್ ಅವ್ರು ಕೇಳಿಲ್ಲ. ಇಲ್ಲ ಮೇಡಮ್ ನಂಗೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ಇಳಿಸ್ಬಿಟ್ರು. ಈ ಥರ ಸುಮಾರು ಜನ ಸಿಗ್ತಾರೆ. ಸೊ ಊಬರಲ್ಲಿ ನಿಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ ಏನು ಅಮೌಂಟ್ ತೋರಿಸುತ್ತೋ ಅದೇನೋ ನೀವು ಬೇಕಿದ್ರೆ ಲೊಕೇಶನ್ನ ಟ್ರ್ಯಾಕ್ ಮಾಡಿ ನೀವು ಊಬರ್ನ ಓಪನ್ ಮಾಡಿ ಇಟ್ಕೊಂಡಿರಿ. ಅವ್ರು ರಾಂಗ್ ರೂಟಲ್ಲಿ ಹೋದಾಗ ಮಾತ್ರ ಆ ಥರ ಜಾಸ್ತಿ ಬರುತ್ತೆ ಆಯಿತಾ. ಇಲ್ಲಾಂದರೆ ಅವ್ರು ಏನು ರೂಟಲ್ಲಿ ಹೋಗಿದ್ದು ಜಾಸ್ತಿ ಬಂತು ಅಂದರೆ ಅದು ಅವ್ರ ತಪ್ಪಲ್ಲ, ಊಬರ್ ತಪ್ಪು. ಸುಮ್ಮನೆ ಎತ್ಬಿಟ್ಟು ವೀಡಿಯೋ ಮಾಡೋ ಹಾಕ್ಬಿಟ್ಲು ಹುಡುಗಿ. ಬಟ್ ಇವತ್ತು ಹುಡುಗಿಗೆ ಮರದೇ ಹೋಗ್ತಿದೆ. ಅವಳೇನು ಮುಖ ಮುಚ್ಕೊಂಡು ವೀಡಿಯೋ ಮಾಡಿಬಿಟ್ಲು. ಪಾಪ ಹುಡುಗ ಅಲ್ವಾ, ಅವ್ನು ಚಿಕ್ಕ ಹುಡುಗ, ಅವ್ನು ಇವಾಗಿನೂ ದುಡಿಯೋಕ್ಕೆ ಅಂತ ಬಂದಿದ್ದಾನೆ. ಇವಾಗ ತುಂಬ ಜನ ಹಾಗೆ ಸುಮ್ಮನೆ ವೀಡಿಯೋಸ್ ಮಾಡಿಬಿಡ್ತಾರೆ. ವಿಡಿಯೋ ಹೌದು ಒಂದು ಪ್ರೂಫ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಯಾವತ್ತೂ 2 ಸೈಡ್ ಸ್ಟೋರಿ ಬೇಕೇ ಬೇಕಲ್ವಾ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಬರುತ್ತೆ ಗೊತ್ತಾ, ವೈಲೆನ್ಸು ಅದು ಇದು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ 95 to 98% ಸುಳ್ಳೇ ಆಗಿರುತ್ತೆ. ಬರೀ 1% ಮಾತ್ರ ನಿಜ ಆಗಿರುತ್ತೆ. ತುಂಬ ಜನ ಅವ್ರ ಬಗ್ಗೆ ಇವ್ರು ಹೇಳ್ತಿರ್ತಾರೆ, ಇವ್ರ ಬಗ್ಗೆ ಅವ್ರು ಹೇಳ್ತಿರ್ತಾರೆ. ಅದೆಲ್ಲನೂ ಸುಳ್ಳೇ ಇರುತ್ತೆ. ನಮಗೆ ರಿಯಾಲಿಟಿ ಗೊತ್ತಿಲ್ಲ, ನಾವು ಹೋಗ್ಬಿಟ್ಟು ಕಮೆಂಟ್ ಮಾಡಿಬಿಡ್ತೀವಿ ಈಸಿಯಾಗೆ. ಹೌದು ನೀವು ನೋಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ, ಹೆಣ್ಮಕ್ಳು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಿರ್ತಾಳೆ. ರೀಸೆಂಟಾಗಿ ನಾನು ಸುಳ್ಳು ಹೇಳಲ್ಲ, ನಾನು ನಮ್ಮಮ್ಮನ ಮೊಬೈಲಲ್ಲಿ ಸೋನು ಶ್ರೀನಿವಾಸ್ ಗೌಡ ಇದ್ದಾರೆ ಗೊತ್ತಾ, ಅವ್ರದ್ದು ವಿಡಿಯೋ ನೋಡಿದೆ ನಾನು. ಮೊನ್ನೆ ಬೈದಿದ್ದಾರೆ ಆ ಹುಡುಗಿನೋ ಕಾರ್ ತೊಗೊಂಡಿದ್ದಕ್ಕೆ ಏನೇನೋ ಅಂದಿದ್ದಾರೆ ಅಂತೆ. ಗುರು ನಾನು ಏನಕ್ಕೆ ಆ ಹುಡುಗಿನ ಮೆಚ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಹುಡುಗಿ ಏನು ತಪ್ಪು ಮಾಡಿದೆ ಏನು ಅಂತ ಅಂದ್ಬಿಟ್ಟು. ಬಟ್ ಆ ಹುಡುಗಿನ ನಿಜವಾಗ್ಲೂ ಹೇಳ್ತೀನಿ, ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಬಿದ್ದು ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಎದ್ದು ನಿಂತಿದ್ದಾಳೆ ಆ ಹುಡುಗಿ ಆಯಿತಾ. ಬೋಳಿ ಮಕ್ಕಳ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ತಿಕ್ಕ ಮುಚ್ಕೊಂಡು ಮನೇಲಿರೋ. ಸುಮ್ಮನೆ ಬಂದು ಕಮೆಂಟ್ ಮಾಡ್ತೀರಾ ಹಾಕ್ಕೊಂಡ್ರು. ನಿಮಗೆ ಗೊತ್ತಿಲ್ಲ, ನಿಮಗೆ ಎಂಥ ಕೆಟ್ಟ ಮನಸ್ಥಿತಿ ಇರುತ್ತೆ ಅಂತ ಅಂದರೆ, ನಾನೇ ಆಗಲಿ ಒಂದು ಚಿಕ್ಕದು ಅಂದರೆ ಒಂದು ಒಳ್ಳೆ ಕಮೆಂಟ್ನ ವೆರಿ ಗುಡ್ ಒಂದು ಹಾರ್ಟ್ ಕಳ್ಸೋಕ್ಕೂ ಟೈಪ್ ಮಾಡಿ ಬ್ಯಾಕ್ ಬರ್ತೀನಿ ಯೋಚನೆ ಮಾಡ್ತೀನಿ ಅವ್ರು ಏನು ಅನ್ಕೊತಾರೋ. ಹಾರ್ಟ್ ಕಳ್ಸೋಕ್ಕೂ
ನಿಮಗೆ ಹೆಂಗ್ರೋ ತಾಕತ್ ಬರುತ್ತೆ, ಎಲ್ಲೋ ಕೂತ್ಕೊಂಡು ನೋ ಫೇಸ್ ಕೊಡೋ ನೀವೆಲ್ಲ ಕೂತ್ಕೊಂಡು ಅದು ಹಿಂಗೆ ಕೆಟ್ಟ ಕೆಟ್ಟ ಟೈಪ್ ಆದರೂ ಹೆಂಗೆ ಮಾಡ್ತೀರಾ ನೀವುಗಳೆಲ್ಲ? ಎಷ್ಟು ಕೆಟ್ಟ ಸ್ಥಿತಿಯಲ್ಲಿ ಬದುಕ್ತಿದ್ದೀವಿ ಗೊತ್ತಾ ನಾವು ಎಲ್ರೂ. ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ಸರಿ ಇಲ್ಲ. ಇವತ್ತು ಆ ಹುಡುಗ ಸತ್ತೋದ, ಅವ್ರ ಅಮ್ಮ ಅಳ್ತಿದ್ದಾರೆ, ಅಕ್ಕಪಕ್ಕದ ಜನ ಅಳ್ತಿದ್ದಾರೆ. ಅವನಿಗೋಸ್ಕರ ಇವತ್ತು 50,000 ಜನ ಬಂದಿರೋರು ಊರವರು. ಟೆಸ್ಟ್ ಮಾಡ್ತೀವಿ, ನಮಗೆ ಜಸ್ಟಿಸ್ ಬೇಕು ಅಂತ ಅಂದ್ಬಿಟ್ಟು. ನನಗೆ ಅದೇ ಬೇಜಾರಾಗ್ತಿರೋದು. ಇದ್ದಾಗ ನೀವು ಯಾರೂ ಬಂದಿಲ್ಲ 50,000 ಜನ. ಇವತ್ತು ಆ ಹುಡುಗ ಹೋದ್ಮೇಲೆ ನೀವು ಎಲ್ಲರೂ ಬಂದಿದ್ದೀರಾ. ಆ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡೋದಂತೆ. ಗುರು ಇವಾಗ ಸಸ್ಪೆಂಡ್ ಮಾಡಿರ್ತಾರೆ ಒಂದು ವಾರ, ಒಂದು 15 ದಿವಸ ಇಲ್ಲ 1 ವರ್ಷ, ಆಮೇಲೆ ಮತ್ತೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂತ ದರಿದ್ರ ಜನ ನಮ್ಮ ಗೌರ್ಮೆಂಟು. ಮಾತಾಡಿ, ವಾಯ್ಸ್ ರೈಸ್ ಮಾಡಿ. ಮೊನ್ನೆ DK ಶಿ ಅವ್ರು ಹೆಂಗೆ ಹೇಳಿದ್ರು ನೋಡಿದ್ರಾ? 2 ದಿನ ಪ್ರೊಟೆಸ್ಟ್ ಮಾಡ್ತಾರೆ, 2 ಸತಿ ಕಲ್ಲೆತ್ತು ಹಾಕ್ತಾರೆ, ಆಮೇಲೆ ಸುಮ್ಮನೆ ಹೋಗ್ತಾರೆ. ಅಷ್ಟೇ ಮಾಡೋದು ನಮ್ಮ ಜನ. ಸುಮ್ಮನೆ ಆಗ್ಬಿಡ್ತಾರೆ, ಏನೂ ಮಾಡಲ್ಲ. ನಾನು ಅದಕ್ಕೆ ಹೇಳ್ತೀನಿ, ನಾವು ಜಗತ್ತಿಗೆ ಅಂದರೆ ನಮ್ಮ ದೇಶಕ್ಕೋಸ್ಕರ ನಾವೇನೂ ಮಾಡಿಲ್ಲ, ಏನೂ ಸ್ಯಾಕ್ರಿಫೈಸ್ ಮಾಡಿಲ್ಲ. ಬರೀ ದಂಡಕ್ಕೆ ಹುಟ್ಟಿದ್ವಿ, ತಿಂತಿದ್ವಿ, ಓಡಾಡ್ತಿದ್ವಿ, ಮಲ್ಕೊಳ್ತೀವಿ, ಇಷ್ಟೇ ಮಾಡ್ತಿರೋದು. ರಿಯಲ್ ಫೈಟರ್ಸ್ ಅಂದರೆ ಸೋಲ್ಜರ್ಸು, ಈ ಥರ ಭರತ್ ತಿವಾರಿ ಹತ್ರಲ್ಲ ಇಂಥವ್ರು ಆ್ಯಕ್ಚುಲಾಗಿ ನಮ್ಮ ದೇಶಕ್ಕೋಸ್ಕರ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಕೊಡುಗೆ ಇಂಥವ್ರೇ ಕೊಟ್ಟಿರೋದು. ನಾವುಗಳಂತೂ ಏನೂ ಕೊಟ್ಟಿಲ್ಲ. ಅಟ್ಲೀಸ್ಟು ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದು ಬೇಡ, ಜಡ್ಜ್ ಮಾಡೋದು ಬೇಡ. ನಂಗೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತು. ನಾನು ಅದಕ್ಕೆ ವಿಡಿಯೋ ಮಾಡಿದೆ. ನಂಗೆ ಗೊತ್ತು ಇದು ನನ್ನ ಪಾರ್ಟ್ ಆಫ್ ವಿಡಿಯೋ ಅಲ್ಲ, ಬಟ್ ನನಗೆ ವಾಯ್ಸ್ ರೈಸ್ ಮಾಡಬೇಕು ಅಂತ ಅನ್ನಿಸ್ತು. ಇದು ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಗೊತ್ತಿಲ್ಲ. ನಾನು ಇಡೀ ಜಗತ್ತಲ್ಲಿರೋಂಥ ಪ್ರತಿಯೊಬ್ಬರಿಗೂ ವರ್ಚುವಲಿ ಕೇಳ್ಕೊಳ್ಳೋದು ಏನು ಅಂತಂದರೆ, ನಿಮ್ಮ ಕೈಲಿ ಆದರೆ ಸಹಾಯ ಮಾಡಿ, ಇಲ್ಲ ತಿಕ್ಕ ಮುಚ್ಕೊಂಡು ಇದ್ದು ಬಿಡಿ ಅಷ್ಟೇ. ಕೆಟ್ಟದ್ದು ಮಾತ್ರ ಬಯಸ್ಬೇಡಿ, ಮೋಸ ಮಾತ್ರ ಮಾಡಬೇಡಿ ಯಾರಿಗೂ. ನಂಗೆ ನಿಜ ಪಾಪ ಹುಡುಗರು ನೆನೆಸ್ಕೊಂಡ್ರೆ ಒಂಥರ ಆಗ್ತಾಯಿದೆ. ತುಂಬ ಜನ ಅನಿಸ್ತಿರುತ್ತೆ, ಕೆಟ್ಟವರಿಗೆ ಕಾಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ, ಕೆಟ್ಟವ್ರು ಚೆನ್ನಾಗಿದ್ದಾರೆ ಅಂತ. ಕಾಲ ಬರುತ್ತೆ, ಕಾಯಬೇಕಷ್ಟೆ. ನಾನು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ಆಮೇಲೆ ಅಳ್ತಿದ್ದೆ ಆಯಿತಾ. ಅದಕ್ಕೆ ನಂಗೆ ಒಂಥರ ಚಳಿ ಜ್ವರ ಬರೋ ಥರ ಆಗ್ಬಿಟ್ಟಿತ್ತು. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ, ತಲೆನೋವು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. 4 to 5 hours ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎಚ್ಚರ ಆಗಿಲ್ಲ. ಎಚ್ಚರ ಆಗಿ ನೋಡ್ತೀನಿ ಕತ್ಲೆ ಆಗಿಬಿಟ್ಟಿದೆ. ನಮ್ಮ ಅಪ್ಪನೂ ಎಪ್ಸಿಲ್ಲ. ಆಲ್ಮೋಸ್ಟ್ 7 ಗಂಟೆ ಆಗಿದೆ. ನಂಗೆ ಗೊತ್ತು ಸುಮಾರು ಜನ ಅಂದ್ಕೊಳ್ತಿರ್ತಾರೆ ದಿನಕ್ಕೆ ಈ ಥರ 1000 ಆಗ್ತಿರುತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಗೊತ್ತಿಲ್ಲ, ಬಟ್ ನನಗೆ ನಿಜವಾಗ್ಲೂ ಆ ಮೂಮೆಂಟಲ್ಲಿ ತುಂಬ ದುಃಖ ಆಯಿತು. ಅದಕ್ಕೆ ನಾನು ಎಕ್ಸ್ಪ್ರೆಸ್ ಮಾಡಿಕೊಂಡೆ. ಆ್ಯಂಡ್ ತುಂಬ ಜನ ಇವಾಗ ಏನು ಮೆರೀತಿರ್ತಾರೆ ಗೊತ್ತಾ, ಸುಳ್ಳು ಮೋಸ ಎಲ್ಲ ಮಾಡಿಕೊಂಡು. ಅವರಿಗೆಲ್ಲ ಒಂದು ಕಾಲ ಬರುತ್ತೆ. ಹೆಂಗಿರುತ್ತೆ ಅಂದರೆ ಅವ್ರು ಊಹೆ ಕೂಡ ಮಾಡಿರಲ್ಲ, ಆ ಥರ ಒಂದು ಕಾಲ ಬರುತ್ತೆ. ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ ಅವರಿಗೆ. ಸೊ ಕಾಯಬೇಕಷ್ಟೇ. ಕಾಲಯ ತಸ್ಮೈ ನಮಃ ಅಂತ ಹೇಳ್ತಾರೆ ಗೊತ್ತಾ. ಸೊ ಕಾದು ನೋಡಬೇಕು. ನಾವು ತಾಳ್ಮೆಯಿಂದ ಇರಬೇಕು ಅಂತ ಅನಿಸುತ್ತೆ. ಬಟ್ ಇದೆಲ್ಲ ನೋಡಿದಾಗ ತುಂಬ ನೋವಾಗುತ್ತೆ ನನಗೆ. ನಮ್ಮ ದೇಶದ ಬಿಡಿ, ನೀವು ಬೇರೆ ದೇಶದ್ದೆಲ್ಲ ನೋಡಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಅಷ್ಟು ಒಂದು ಕ್ರೈಮ್ ಸ್ಟೋರೀಸ್ ಇರುತ್ತೆ. ಯಪ್ಪ ಅಂತ ಅನ್ನಿಸ್ತಿರುತ್ತೆ ನನಗಂತೂ. ಬಟ್ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಂಗೆ ಅನ್ಸಿದ್ದು ನಾನು ಹೇಳಿದೆ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ, ಆಯಿತಾ? ಬಾಯ್.